ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಹಪ್ಪಳ ಒಣಗಿಸಿ ರೆಡಿಯಾಗಿದೆ. ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದೇನೆ. ಅಂದರೆ 25 ಕಟ್ತಾ ಇದ್ದೇನೆ ಈ ಬಾಳೆ ದಿಂಡಿನ ದಾರದಲ್ಲಿ. ತುಂಬ ಮಂದಿ ಆರ್ಡರ್ ಮಾಡಿದ್ದೀವಿ. ಸ್ವಲ್ಪ ಡಿಲೇ ಆಗ್ತಾ ಉಂಟು. ಅಂದರೆ ಎಲ್ಲ ಪ್ರೊಡಕ್ಷನ್ ನಾನೇ ನೋಡ್ಕೊಳ್ಳೋದರಿಂದ ಉಪ್ಪಿನಕಾಯಿ ಸಂಡಿಗೆ ಎಲ್ಲ ಸ್ವಲ್ಪ ಡಿಲೇ ಆಗ್ತಿದೆ. ಅಂದರೆ ಕೊರಿಯರ್ ಮಾಡಲಿಕ್ಕೆ ಆದಷ್ಟು ಬೇಗ ಕಳಿಸ್ತೇನೆ ಎಲ್ರಿಗೂ ಕೂಡ. ಇವತ್ತು ಬೆಳಿಗ್ಗೆ ಮೆಂತ್ಯ ಲೇಹ ಎಲ್ಲ ರೆಡಿ ಮಾಡಿ ಬಾಟ್ಲಿಗೆ ಎಲ್ಲ ತುಂಬಿಸಿ ಇಟ್ಟೆ. ಫ್ರೆಶ್ ಮೆಂತ್ಯ ಲೇಹ. ನಿನ್ನೆ ಬಾಣಂತಿ ಲೇಹ ಮಾಡಿದ್ದೆ. ಹಾಗೆ ಇವತ್ತು ಇನ್ನು ಸಾಯಂಕಾಲ ಅಪ್ಪಿ ಮಿಡಿ ಉಪ್ಪಿನಕಾಯಿ ಹಾಕುವಂತ ಇದ್ದೇನೆ. ನಾಳೆ ಡಿಸ್ಪ್ಯಾಚ್ ಮಾಡ್ಬೋದು. ಅದು ಕೂಡ ಹಾಗೆ 1 ತಿಂಗಳ ನಂತರ ಯೂಸ್ ಮಾಡಬೇಕು ಅಪ್ಪಿ ಮಿಡಿ ಉಪ್ಪಿನಕಾಯಿ. ಅದೆಲ್ಲ ಮಸಾಲೆ ಎಲ್ಲ ಹೀರಿ ಆದಮೇಲೆ ರುಚಿ ಬರ್ತದೆ. ಈಗಲೇ ಟೇಸ್ಟ್ ಮಾಡಿದರೆ ಅಷ್ಟು ರುಚಿ ಬರುವುದಿಲ್ಲ. ಸ್ಮೆಲ್ ಸ್ವಲ್ಪ ಚೇಂಜ್ ಇರ್ತದೆ, ಮಸಾಲೆ ಥರ ಇರ್ತದೆ. ಹಾಗೆ ಈಗ ರೆಡಿಯಾಗಿರುವಂಥ ಹಪ್ಪಳ ಗೆಣಸಿನ ಹಪ್ಪಳ. ಹಲಸಿನ ಹಪ್ಪಳ ಇನ್ನು ಸ್ವಲ್ಪ ದಿವಸ ಕಾಯಬೇಕು. ಹಲಸಿನಕಾಯಿ ಇನ್ನೂ ಸಹ ದೊಡ್ಡದಾಗಲಿಲ್ಲ, ಅಂದರೆ ಎಳತ್ತು ಈಗ. ಹಾಗೆ ನಿಮಗೆ ಬೇಕಾದವರು ಆರ್ಡ್ರ್ ಮಾಡಿ. ಮೆಂತ್ಯ ಲೇಹ ರೆಡಿ ಉಂಟು, ಬಾಣಂತಿ ಲೇಹ ರೆಡಿ ಉಂಟು, ಅಪ್ಪೆ ಮಿಡಿ ಉಪ್ಪಿನಕಾಯಿ ಕೂಡ ರೆಡಿ ಆಗ್ತದೆ. ಇನ್ನು ನಾರ್ಮಲ್ ಮಿಡಿ ಉಪ್ಪಿನಕಾಯಿ ಇವಾಗಲೇ ರೆಡಿ ಉಂಟು. ಬೇಕಾದವರು ಆರ್ಡ್ರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಪೇಜ್ ಉಂಟು ದಕ್ಷಿಣ ಸ್ವಾದಿಷ್ಟ ಅಂತ, ಅದನ್ನು ಕೂಡ ಫಾಲೋ ಮಾಡಿ. ನಮ್ಮ ಪ್ರಾಡಕ್ಟ್ಸ್ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿಟ್ಟಿರ್ತೇನೆ, ವಾಟ್ಸಪ್ ನಂಬರ್ ದಕ್ಷಿಣ ಸ್ವಾದಿಷ್ಟದು. ಅದರಲ್ಲಿ ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಕೂಡ ಮಾಡ್ಬೋದು. ನಿಮಗೆ ಬೇಕಾದಲ್ಲಿ ನಾವು ಬೇಗನೆ ತಲುಪಿಸಿಕೊಡ್ತೇವೆ.